ಬೆಳಗ್ಗೆ 9 ಸಂಜೆ 4:30 ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಧನದಿಂದ ಗುಗುಳದ ಕಾರ್ಯಕ್ರಮ ಭಕ್ತರ ಒಂದು ಇಚ್ಛೆಗಳ ಪ್ರಕಾರ ಪೂಜಾರವರು ಬಹಳ ಮುತುವರ್ಜಿ ವಹಿಸಿ ಮತ್ತು ಎಲ್ಲ ಸಮುದಾಯದ ಎಲ್ಲ ಬಂಧುಗಳು ಇದೇ ಅದೇ ಅನ್ನೋದಿಲ್ಲ ಹತ್ತಳ್ಳಿ ಸುತ್ತಮುತ್ತಲಿಂದ ಅವರ ಬೀಗರು ಬಿದ್ರು ಈ ಒಂದು ಪವಿತ್ರವಾದಂಥ ಈ ಭಕ್ತ ಹೊತ್ತುಕೊಂಡಂತ ಹರಿಕೆಯನ್ನ ಬಹಳ ತುಂಬಾ ಸಂತೋಷದಿಂದ ನೆರವೇರಿಸಿಕೊಟ್ಟಿರಿ. ಅಷ್ಟೇ ನಿಮಗೆ ಧನ್ಯವಾದಗಳನ್ನು ಹೇಳಿ ಟೈಮ್ 4:30 ಆಗ್ಯದ. ಇನ್ನೇನು ಹೆಚ್ಚಾಗಿ ಮಾತಾಡಲಾರ್ದೆ ಪೂಜಾರಿ ಹೌದಲ್ಲ? ಇನ್ನೇನು ಹೆಚ್ಚಿಗೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಅವ್ರು ಬರೇ ಉಪದೇಶದ ಬಗ್ಗೆ ಮಾತಾಡ್ಯಾರ, ಉಪಕಾರದ ಬಗ್ಗೆ ನಾವು ಮಾತಾಡ್ವಿ. ಗುರುವಿನ ಉಪಕಾರ, ತಾಯಿ ಉಪಕಾರ, ತಂದೆ ಉಪಕಾರ, ದೈವದ ಉಪಕಾರ ಇವೆಲ್ಲ ಸಿರಿ ಸಂಪತ್ತನ ಬಡತನ ಸಿರಿ ಒಳ್ಳೆ ಒಳಗೆ ಮುಗಿಸಿಟ್ಟೆಲ್ಲ ಭಗವಂತ ಕೊಟ್ಟಾನಲ್ಲ. ಈ ಕೊಟ್ಟದ್ದು ನೀವು ದೇವರಿಗಾಗಿ ಕಾಲು ಮೀಸಲಿಡು. ಯಾಕಂದ್ರ ಅವರೇ ನಮಗ ಕೊಟ್ಟಿತ್ತಂದ್ರ ಕುಂಟ ಕುಂಟ ಕುಳೆ ಹಿಂಗ ಮಾಡಿ ಭವದೊಳಗೆ ಬಿಟ್ಟಿದ್ದಂದ್ರ ಏನು ಮಾಡವ? ನಾವು ಏನು ಮಾಡವರು? ಏನು ಇಲ್ಲ. ಹೌದಲ್ಲ? ಏನು ಇಲ್ಲ. ಇದು ಅಲ್ಲದೆ ಚಲೋ ಆರೋಗ್ಯ ಕೊಟ್ಟಪ್ಪ. ಆ ಕೊಟ್ಟಂತ ಎಲ್ಲಾ ಪರಮಾತ್ಮನ ಒಂದು ಕೊಡುಗೆ ಅದ. ಭಗವಂತನ ಒಂದು ಆಶೀರ್ವಾದದಿಂದ ಈ ಜಗತ್ತಿನೊಳಗ ನಾವೆಲ್ಲ ನಾವು ಮಾಡೀವಿ ಅನ್ಕೋತೀವಿ. ನಾವು ಏನ್ ಮಾಡಿಲ್ಲ. ಆ ದೇವರ ಉಪಕಾರ ನಾವು ತೀರ್ಸಲಿಕ್ಕೆ ಸಾಧ್ಯನೇ ಆಗುದಿಲ್ಲ. ಇಲ್ಲ, ಅವನು ದೊಡ್ಡ ಉಪಕಾರದ ದೇವರು. ಹೋಗಿ ಅಂಗಡಿಯೊಳಗೆ ನೀರು ಕೇಳಿದ್ರೆ 20 ರೂಪಾಯಿ ಆತ. ಹೌದಾ? ಒಂದ ಅಂದ್ರೆ ಇದ್ದವರಿಗೆ ಇಲ್ಲಿ ಏನದ ಪರಮಾತ್ಮ ನೀ ಈಗ ನಮ್ಮ ಇಸ್ಲಾಂ ಹುಡುಗ ಆ ಕ್ರೈಮ್ ಹೌದಲ್ಲ? ಹೌದು. ಇಲ್ಲಿ ಬಂದು ಪೂಜಾರಿ ಕೇಳಿದ ಮೇಲೆ ಗುಡ ಒಂದು 8ರಿಂದಾಗ ಆ ಹುಡುಗ ಆರ್ಡರ್ ಬಂದದ. ಅವನ ಜೀವಮಾನ ಇರ್ತಾನ ಭಗವಂತ ಒಂದು ರೊಟ್ಟಿ ಕೊಟ್ಟಾನ. ಹೌದಲ್ಲ? ಹೌದು. ಮತ್ತ ಅವನು ಉಪಕಾರ ಈಗ ನೀ ಒಂದು 7-8 ಲಕ್ಷ ಖರ್ಚು ಮಾಡಿದಿ ದೇವ್ರ ತಂದೆ ಉಪಕಾರ, ದೇವ್ರ ಉಪಕಾರ ಇವು ನಮ್ಮ ಕೈಲಿ ಮುಟ್ಸಲಿಕ್ಕೆ ಆಗುದಿಲ್ಲ. ಸ್ವಲ್ಪ ನಾವೇನದ ಹೇಳ್ಕೊತ ಹೋಗ್ತೇವಿ. ಆದ್ರ ಉಪದೇಶ ಏನದ ಬಹಳ
ಅಂತ ಮಾತನ್ನ